ಆ ಪಂಚಾಯತಿನಲ್ಲಿ ನನ್ನ ಅತ್ತಿಗೆ ಮೇಲೆ ಆರೋಪ ಹೊರಿಸಿ ಅವಳಿಗೆ ಶಿಕ್ಷೆ ಕೊಟ್ಟು ಊರಿಂದ ಆಚೆ ಕಳಿಸ್ಬಿಟ್ರೆ ಏನೋ ಮಾಡೋದು? ಪರಶು, ನಿನ್ನತ್ತೆ ಕಳ್ಳಿ ಅಲ್ಲ ಕಣೋ. ಅವಳು ಊರಿನ ಮಡ್ವೆನ ಕದ್ದಿಲ್ಲ. ಅವಳು ದೇವಿ ಪುತ್ರನ್ಗೆ ಜನ್ಮ ಕೊಟ್ಟಿದ್ದಾಳೆ. ಅವಳು ಯಾಕೋ ಒಡವೆ ಕದಿಬೇಕು? ಅವ್ರು ಒಡವೆ ಕದಿಯಕ್ಕೆ ಸಾಧ್ಯನೇ ಇಲ್ಲ. ಪರಶು, ಬಟ್ಟೆ ಅಂಗಡಿನಲ್ಲಿ ಏನಾಯ್ತು ಅಂತ ನೀನೇ ನೋಡ್ದೆ ತಾನೆ. ಆದ್ರೆ ನಿಮ್ಮಪ್ಪ ಅವಳ ಮೇಲಿನ ಕೋಪಕ್ಕೆ ಅವಳಿಗೆ ಬಹಿಷ್ಕಾರ ಹಾಕ್ಬಿಟ್ರೆ ಏನೋ ಮಾಡೋದು? ಅಮ್ಮ, ಈ ಹಿಂದೆ ಏನಾಗೈತೋ ನನಗಂತೂ ಗೊತ್ತಿಲ್ಲ. ಆದರೆ ಇವಾಗ ನಮ್ಮ ಪಾರು ಸಾಧತೆನ ನಂಬವಳೆ. ಅದು ಸಾಕು ನನಗೆ. ನಾನು ಅವ್ರನ್ನ ನಂಬ್ತೀವಿ. ಅವತ್ತು ಅದೇ ಮಾತು ಹೇಳಿವ್ನಿ, ಇವತ್ತು ಅದನ್ನೇ ಹೇಳ್ತೀನಿ. ಅತ್ತೆನ ಬಿಟ್ಕೊಡೋ ಮಾತೇ ಇಲ್ಲ. ಬೇಕಿದ್ರೆ ಅಪ್ಪನ ಇನ್ನೊಂದ್ಕಿಂತ ಎದುರಾಕೊಂಡು ಅತ್ತೆನ ನಮ್ಮ ಮದುವೆ ಉಳಿಸ್ಕೊತೀನಮ್ಮ. ನಾನು ಇವನಿ ಪಾರು ಅವಳೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನಂಬಿರೋ ಮಾಕಾಳವ ಅವಳೆ. ಅಮ್ಮ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿರು, ನಾನೆಲ್ಲ ನೋಡ್ಕೊತೀನಿ. ವಾದ ವಿವಾದ ಎಲ್ಲ ಕೇಳಿ ಆಯ್ತು. ನಮ್ಮ ಊರು ಜನ ಶಾರದಮ್ಮನ್ನ ಒಳ್ಳೆ ಹೆಂಗಸು ಅಂತ ಒಪ್ತಿಲ್ಲ. ಆಕೆ ಕಳ್ಳಿ ಅಂತಾನೆ ತೀರ್ಮಾನ ಮಾಡ್ತಿದ್ದಾರೆ. ಜೊತೆಗೆ ಎಷ್ಟೋ ವರ್ಷಗಳಿಂದ ಈ ವಿಚಾರ ಬಗೆಹರಿದೆ ಹಾಗೆ ಕೂತಿದೆ. ಇವತ್ತು ಇದಕ್ಕೆ ಒಂದು ಅಂತ್ಯ ಹಾಡುವಂತ ಮುಹೂರ್ತ ಬಂದಿದೆ. ಶಾರದಮ್ಮ, ಕಡೆಯದಾಗ ಕೇಳ್ತಾ ಇದ್ದೀನಿ, ನೀನು ಒಡವೆ ಕದ್ದಿದೀಯಾ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿವೆ. ನೀನು ಕದ್ದಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ನಿನ್ನ ಹತ್ರ ಒಂದೇ ಒಂದಾದ್ರೂ ಸಾಕ್ಷಿ ಇದೆಯಾ? ಅಯ್ಯಮ್ಮ ತಲೆ ಬಸ್ಕೊಂಡು ನಿಂತಿರೋ ನೋಡ್ರೆ ಗೊತ್ತಾಗಲ್ವ ದಣಿ? ಕೊಡಿ ಶಿಕ್ಷಣ, ಶಿಕ್ಷೆ ಕೊಡಿ. ಶಿಕ್ಷೆ ಕೊಡಲೇಬೇಕು, ಶಿಕ್ಷೆ ಕೊಡಲೇಬೇಕು. ಜನರ ತೀರ್ಮಾನದ ಮುಂದೆ ನಾನು ಯಾರು, ಶಿವು ಯಾರು, ಶಾರದಮ್ಮ ಯಾರು? ಅದಕ್ಕೆ ಯಾವ ಪಕ್ಷಕ್ಕೂ ನಾನು ಸೇರದೆ ನಿಷ್ಪಕ್ಷವಾಗಿ ಈ ತೀರ್ಮಾನವನ್ನು ಕೊಡ್ತೀನಿ. ಊರು ಅಂದರೆ ಬರೀ ಜನ ಇರೋ ಜಾಗ ಅಲ್ಲ, ಅದಕ್ಕೊಂದು ನೀತಿ ನಿಯಮ ಅಂತೆಲ್ಲ ಇರುತ್ತೆ. ಊರನ್ನು ಕಾಯೋದಕ್ಕೆ ಗ್ರಾಮ ದೇವತೆ ಅಂತ ಒಬ್ಳಿರ್ತಾಳೆ. ಆದರೆ ಆ ದೇವತೆ ಒಡವೆನೇ ಕದ್ಕೊಂಡು ಹೋಗ್ಬಿಟ್ರೆ ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಹಾಗಂತ ಪಂಚಾಯಿತಿ ತುಂಬ ಕ್ರೂರವಾದ ತೀರ್ಮಾನ ತಗೊಳ್ಳೋದಕ್ಕಾಗೋದಿಲ್ಲ. ಈಗ ಎರಡು ರೀತಿ ತೀರ್ಮಾನ ಕೊಡ್ತೀವಿ. ಆಗ ಕದ್ಕೊಂಡು ಹೋಗಿದ್ದ ಚಿನ್ನದ ಬೆಲೆ ಎಷ್ಟಿದೆಯೋ ಅಷ್ಟನ್ನ ಈಗಿನ ಬೆಲೆಯಲ್ಲಿ ಕಟ್ಟಿ ಶಾರದಮ್ಮ ಇದೇ ಊರಿನಲ್ಲಿ ಇರಬಹುದು. ಅದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಇವತ್ತೇ ಪೊಲೀಸ್ ನೀವು ಪಂಚಾಯತಿಲಿ ನನ್ನ ಅತ್ತೆನ ಬಹಿಷ್ಕಾರ ಹಾಕೋದಾಗ್ಲಿ ಪೊಲೀಸರಿಗೆ ಹಿಡ್ಕೊಡೋದಾಗ್ಲಿ ಮಾಡಿದ್ರು ನೀವು ಬಚ್ಚಿಟ್ಟಿದ್ದೀರಲ್ಲ ಆ ಒಡವೆನ, ಆ ಜಾಗಕ್ಕೆ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಆಗ ಮುಂದೆ ಅವರೇ ನಿಂತು ಆ ರೇಗುದ್ ಲಿಪಿಕಾಸಿ ತೊಗೊಂಡಾಗಿಲ್ಲ ಆಗ ಗೊತ್ತಾಗುತ್ತೆ ಕಲಿಯುಗದ ನ್ಯಾಯಮೂರ್ತಿ ಯಾರು ಅಂತ.
ಒಳ್ಳೇದಾಗ್ಲಿ ಅಪ್ಪ ನಿಮಗೆ. ಅಮ್ಮ ಅಪ್ಪ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡಿ. ಭಾರವ್ವ ಅದೇನ್ ಮಾತಾಡ್ದವ್ವ? ಓಹೋ, ಏನು ಹೇಳ್ತಿದ್ದೆ ಇಷ್ಟೊತ್ತು ಅಂತನಾ? ಏನಿಲ್ಲ, ಪುರೋಹಿತರು ಮಂತ್ರ ಹೇಳ್ಕೊಟ್ಟಿದ್ರು, ಅದನ್ನ ಜಪಿಸ್ತಿದ್ದೆ. ಪಾಪ ನಮ್ಮ ಅಪ್ಪಂಗೆ ಒಳ್ಳೇದಾಗ್ಬೇಕಲ್ವಾ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆ ಮಾಕಾಳವ ನಮ್ಮ ಜೊತೆನೇ ಇರೋದು.